ಇವತ್ತಿನ ವಿಡಿಯೋದಲ್ಲಿ ಕಾಮನ್ ಆಗಿ ಪ್ರತಿಯೊಬ್ಬರ ಮನೇಲಿ ಇರೋಂಥ ಇಂಗ್ರೀಡಿಯೆಂಟ್ಸೇ ಇದು. ಆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ತುಂಬ ಈಸಿಯಾಗಿ ಜಿಲೇಬಿ ಮನೇಲಿ ಹೇಗೆ ಮಾಡೋದು ಅಂತಂದೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಸ್ಟ್ರೀಟ್ ಶಾಪಲ್ಲಿ ಸಿಗೋ ಥರನೇ ಮನೇಲೇ ಮಾಡ್ಕೋಬಹುದು. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೋಡಿದ್ಮೇಲೆ ನೀವು ಒಂದ್ಸಲ ಟ್ರೈ ಮಾಡಿದ್ಮೇಲೆ ಹೇಗೆ ಬಂದಿತ್ತು ಅಂತಂದೇಳಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗ ಲೇಟ್ ಮಾಡದೆ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಈ ಸ್ವೀಟ್ ಮಾಡೋದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ಗೆ 1-2 ಕಪ್ ಆಗೋಷ್ಟು ಮೈದಾ, ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಗಟ್ಟಿ ಮೊಸರು, 1 ಸ್ಪೂನಷ್ಟು ಕಾರ್ನ್ಫ್ಲವರು, 1 ಚಿಟಿಕೆ ಉಪ್ಪು, ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಿಧಾನಕ್ಕೆ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ಫುಡ್ ಕಲರ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಇಲ್ಲಾಂದರೆ ಅರಿಶಿನ ಪುಡಿ ಬರುತ್ತಲ್ವ ಅದನ್ನಾದರೂ ಹಾಕ್ಕೊಂಡು ನ್ಯಾಚುರಲ್ಲಾಗಿ ಮಾಡ್ಕೋಬೋದು. ನೀರು ಒಂದೇ ಸಲ ಹಾಕಿ ಮಿಕ್ಸ್ ಮಾಡೋದಕ್ಕಿಂತ ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಿಟ್ಟನ್ನ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ 1 ಪ್ಯಾಕೆಟ್ ಆಗೋಷ್ಟು ನಾನು ಈನೋ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈನೋ ಪೌಡರ್ ಇಲ್ಲ ಅಂದರೆ ಸ್ವಲ್ಪ ಅಡುಗೆ ಸೋಡಾ, ಒಂದು ಅರ್ಧದಷ್ಟು ಲೆಮನ್ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಸೊ ನೋಡ್ತಾ ಇದ್ದೀರಲ್ವ, ಹಿಟ್ಟು ಅನ್ನೋದು ಈ ಅದಕ್ಕೆ ಇರಬೇಕು. ಹಿಟ್ಟೆಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಓವರ್ ನೈಟು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಇದಕ್ಕೆ ಪಾಕ ಮಾಡ್ಕೊಳ್ಳೋದಕ್ಕಂತಂದೇಳಿ ಒಂದು ಸಣ್ಣ ಪಾತ್ರೆಗೆ ಮೈದಾ ಹಿಟ್ಟು ತೊಗೊಂಡಿದ್ವಲ್ವ ಅದೇ ಕಪ್ಪಲ್ಲಿ 2 ಕಪ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. 2 ಕಪ್ ಸಕ್ಕರೆಗೆ 1 ಕಪ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು. ನೀರು ಕಡಿಮೆ ಹಾಕಿರೋದ್ರಿಂದ ಪಾಕ ತುಂಬ ಬೇಗನೆ ಗಟ್ಟಿ ಆಗಿಬಿಡುತ್ತೆ. ಜಾಸ್ತಿ ಕುದಿಸೋದಕ್ಕೆಲ್ಲ ಹೋಗಬಾರ್ದು. ಸಕ್ಕರೆ ಕರಗಿದ ಮೇಲೆ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ನೋಡ್ತಾ ಇದ್ದೀರಲ್ವ, ಪಾಕನ ಮುಟ್ಟಿದಾಗ ಈ ರೀತಿ ಸ್ವಲ್ಪ ಅಂಟು ಬಂದರೆ ಸಾಕಾಗುತ್ತೆ. ಸ್ವಲ್ಪ ಕೇಸರಿ ಹಾಗೆಯೇ ಏಲಕ್ಕಿ ಪುಡಿನ ಸೇರಿಸ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡಿದ ಮೇಲೆ ಒಂದು ಅರ್ಧದಷ್ಟು ಲೆಮನ್ ಆ್ಯಡ್ ಮಾಡ್ತಾ ಇದ್ದೀನಿ. ಲೆಮನ್ ಹಾಕೋದ್ರಿಂದ ಪಾಕ ತಣ್ಣಗಾದ್ರೂ ಸಹ ಗಟ್ಟಿ ಆಗೋದಿಲ್ಲ. ಈಗ ಜಿಲೇಬಿ ಹಾಕೋದಕ್ಕಂತಂದೇಳಿ ಎಣ್ಣೆ ಪ್ಯಾಕೆಟ್ ಇರುತ್ತಲ್ವ ಅದನ್ನು ಕಟ್ ಮಾಡಿಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಹಿಟ್ಟನ್ನು ಸೇರಿಸಿ ಪೂರ್ತಿ ಹಾಕೋದಕ್ಕೆಲ್ಲ ಹೋಗಬಾರ್ದು, ಒಂದು ಅರ್ಧದಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಿಟ್ಟು ಹಾಕಿದ ಮೇಲೆ ಇದನ್ನು ನೀಟಾಗಿ ಕವರ್ ಮಾಡಿಕೊಂಡು ಒಂದು ರಬ್ಬರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟು ಲೀಕ್ ಆಗಬಾರ್ದು ಅಂತಂದೇಳಿ ಹಿಟ್ಟಾಕಿ ನೀಟಾಗಿ ಕವರ್ ಮಾಡ್ಕೊಂಡ್ಮೇಲೆ ನಮಗೆ ಜಿಲೇಬಿ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಕವರ್ ಎಡ್ಜಿಗೆ ಕಟ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಇವಾಗ 7up ಬಾಟ್ಲ್ ಇರುತ್ತಲ್ವ ಆ ಬಾಟ್ಲನ್ನ ತೊಗೊಂಡು ಮೂತಿಗೆ ಒಂದು ಹೋಲ್ ಮಾಡಿ ಬಾಟಲ್ಗೆ ಹಿಟ್ಟನ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ವಾಟರ್ ಬಾಟ್ಲು ಯಾವುದ್ರಲ್ಲಿ ಬೇಕಾದರೂ ಮಾಡ್ಕೋಬೋದು. ಈಗ ಆಲ್ರೆಡಿ ಎಣ್ಣೆನೂ ಸಹ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ. ಸ್ವಲ್ಪ ದಪ್ಪ ತಾಳ ಇರೋಂಥದ್ದು ಹಾಗೆ ಈ ರೀತಿ ಸ್ವಲ್ಪ ಅಗಲ ಇರೋಂಥ ಕಡಾಯಿನ ಇಟ್ಕೊಂಡ್ರೆ ಜಿಲೇಬಿ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಜಿಲೇಬಿನ ಹಾಕ್ಕೊಂಡು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು 2-3 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಬಾಟಲಲ್ಲಿ ಹಾಗೆಯೇ ಕವರಲ್ಲಿ ಎರಡರಲ್ಲೂ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಜಿಲೇಬಿ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ಬರ್ತಾ ಇದೆ ಅಂತಂದೇಳಿ. ನಾವು ಮನೇಲಿ ಮಾಡ್ತಾ ಇರೋದ್ರಿಂದ ನಾವೇ ಅಲ್ವಾ ತಿನ್ನೋದು, ಶೇಪ್ ಅದೇ ಥರನೇ ಇರಬೇಕು, ಪರ್ಫೆಕ್ಟಾಗಿ ಇರಬೇಕಂತ ಏನಿಲ್ಲ. ಜಿಲೇಬಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಉಗುರು ಬೆಚ್ಚಗಿರೋಂಥ ಸಕ್ಕರೆ ಪಾಕದಲ್ಲಿ ಹಾಕಿ ಒಂದು 10-20 ಸೆಕೆಂಡ್ ಇದರಲ್ಲಿ ಬಿಟ್ಟು ಅಂದರೆ ಅದನ್ನು ಜಸ್ಟ್ ಡಿಪ್ ಮಾಡಿ ಜಿಲೇಬಿ ಬಿಸಿ ಇದ್ದಾಗಲೇ ಹಾಕಿಬಿಡಬೇಕು. ಬಿಸಿ ಇದ್ದಾಗಲೇ ಹಾಕೋದ್ರಿಂದ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಸಕ್ಕರೆ ಪಾಕದಲ್ಲಿ ಹಾಕಿ ಡಿಪ್ ಮಾಡಿ ಇವನ್ನ ಒಂದು ಪ್ಲೇಟಿಗೆ ತಗೊಂಡು ನಮಗೆ ಬೇಕು ಅಂದರೆ ಈ ಜಿಲೇಬಿ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಗಾರ್ನಿಷ್ ಮಾಡ್ಕೋಬೋದು. ಕಾರ್ನ್ಫ್ಲವರ್ ಹಾಕಿರೋದ್ರಿಂದ ಜಿಲೇಬಿ 2 ಡೇಸ್ ಆದ್ರೂ ಸ್ವಲ್ಪ ಕ್ರಿಸ್ಪಿಯಾಗಿಯೇ ಇರುತ್ತೆ ತಿನ್ನೋದಕ್ಕೆ. ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.